ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ಗೈಸ್, ನಾನಿಲ್ಲಿ ನುಗ್ಗೆಕಾಯಿದು ಪಲ್ಯ ಮಾಡೋದೊಂದು ಸ್ಪೆಷಲಾಗಿ ಕೇರಳ ಸ್ಪೆಷಲ್ ಇದು, ಅದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನುಗ್ಗೆಕಾಯಿ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳ್ಕೊಂಡು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಉಪ್ಪು ಹಾಕ್ಕೊಂಡೆ ರುಚಿಗೆ ಬೇಕಾದಷ್ಟು, ಮತ್ತು ಸ್ವಲ್ಪ ಅರಶಿನ, ಅದೇ ಥರ ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ನಾನು ಒಂದು ತೆಂಗಿನಕಾಯಿದು ಅರ್ಧ ತಗೊಂಡಿದ್ದೇನೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹುಡಿ ಮಾಡ್ಕೊಳ್ತಾ ಇದ್ದೇನೆ. ನೈಸಾಗಿ ರುಬ್ಕೊಳ್ಳೋದಲ್ಲ, ಹೀಗೇ ಹುಡಿ ಥರ ಮಾಡ್ಕೋಬೇಕು ಪಲ್ಯ ಮಾಡೋದಕ್ಕೆ. ಇದನ್ನು ಅದು ಬೆಂದ ಮೇಲೆ ಇದನ್ನು ಅದರ ಮೇಲೆ ಹಾಕಿ ಮಿಕ್ಸ್ ಮಾಡಿಕೊಂಡು ಹಸಿಮೆಣಸಿನಕಾಯಿ ಹಾಕ್ಕೊಂಡೆ 3. ಮತ್ತು ನಾನು ಹುಡಿ ಮಾಡಿದಂಥ ತೆಂಗಿನಕಾಯಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಹಾಕ್ಕೊಂಡು ಸ್ವಲ್ಪ ತೆಂಗಿನ ಎಣ್ಣೆ ಅದರ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಒಗ್ಗರಣೆ ಮಾಡೋದಲ್ಲ, ತೆಂಗಿನ ಎಣ್ಣೆ, ಹಸಿ ಇರುವಂತೆಯೇ ತೆಂಗಿನ ಎಣ್ಣೆಯನ್ನು ಇದರ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ಕಾಯಿಸಿ ಹಾಕೋದಿಲ್ಲ. ಮತ್ತು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಆದಮೇಲೆ ಸ್ವಲ್ಪ ಈಗ ನಾನು ರುಬ್ಬಿದಂಥ ತೆಂಗಿನಕಾಯಿಯನ್ನು ಹಾಕ್ಕೊಂಡು ಮತ್ತು ಅದರ ಮೇಲೆ ತೆಂಗಿನ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮುಚ್ಚಿಡ್ತಾ ಇದ್ದೇನೆ. ಮತ್ತು ತಿನ್ನುವಾಗ ಅದನ್ನು ತೆಗೆದು ನೋಡಿದರೆ ಆಯಿತು. ಅದರ ಸ್ಮೆಲ್ ನೋಡಿದ್ರೇ ನಿಮಗೆ ಇಷ್ಟ ಆಗ್ತದೆ. ತುಂಬ ಅಂದರೆ ತುಂಬ ಈಸಿಯಲ್ಲಿ ಮಾಡಲಿಕ್ಕಾಗ್ತದೆ, ಅಷ್ಟು ಟೇಸ್ಟಿನೂ ಸಹ ಇರ್ತದೆ. ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ. ಬಾಯ್ ಫ್ರೆಂಡ್ಸ್.